ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 8 ರನ್ ಔಟ್ ಆದರೂ ರೋಹಿತ್ ಶರ್ಮಾ ಹೊಸ ದಾಖಲೆ. ಇನ್ನು 8 ಎಸೆತ ಆಡಿದರೂ ಖಾತೆ ತೆರೆಯದ ವಿರಾಟ್ ಕೊಹ್ಲಿ. ಇನ್ನು ವಿರಾಟ್ ಕೊಹ್ಲಿ ಔಟ್ ಆದದ್ದನ್ನು ನೋಡಿ ಗಂಭೀರ್ ಗರಂ. ಇನ್ನು ಈ ವಿಡಿಯೋದ ಫುಲ್ ಅಪ್ಡೇಟ್ ಆದ್ರೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತದ ಕ್ರಿಕೆಟ್ ಪ್ರೇಮಿಗಳು ಯಾರು ಇಬ್ಬರ ಹಿರಿಯ ಆಟಗಾರರ ಆಟವನ್ನು ಕಣ್ತುಂಬಿಕೊಳ್ಳಲು ಕಾತುರದಿಂದ ಕಾಯುತ್ತಾ ಇದ್ದರೋ ಅವರಿಬ್ಬರು ಕೂಡ ಕಳಪೆ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ದಾರೆ. ಹೌದು ಸ್ನೇಹಿತರೆ, ಸ್ಟಾರ್ ಆಟಗಾರರಾದ ರೋಹಿತ್ ಶರ್ಮಾ ಅವರು ಆತಿಥೇಯ ಆಸ್ಟ್ರೇಲಿಯಾದ ವಿರುದ್ಧ ಪ್ರಾರಂಭ ಆಗಿರುವ ಏಕದಿನ ಸರಣಿಯ ಪ್ರಥಮ ಪಂದ್ಯದಲ್ಲೇ 8 ರನ್ ಗಳಿಸಿ ಔಟ್ ಆದರೆ, ವಿರಾಟ್ ಕೊಹ್ಲಿ ಅವರು 8 ಎಸೆತ ಮಾತ್ರ ಆಡಿ ಒಂದೇ ಒಂದು ರನ್ ಹೊಡೆಯುವಲ್ಲಿ ವಿಫಲರಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ರೋಹಿತ್ ಶರ್ಮಾ ಅವರು ತಮ್ಮ 500ನೇ ಅಂತಾರಾಷ್ಟ್ರೀಯ ಪಂದ್ಯವನ್ನಾಡುವ ಮೂಲಕ ಕ್ರಿಕೆಟ್ ಇತಿಹಾಸದಲ್ಲೇ ಹೊಸ ಮೈಲುಗಲ್ಲಾದರೆ ದಾಟಿದ್ದಾರೆ. ಇದೀಗ 38 ವರ್ಷದ ಅವರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ, MS ಧೋನಿ ಮತ್ತು ರಾಹುಲ್ ದ್ರಾವಿಡ್ ಅವರಂತಹ ದಿಗ್ಗಜರ ಸಾಲಿಗೆ 5ನೇ ಭಾರತೀಯರಾಗಿ ಸೇರಿಕೊಂಡಿದ್ದಾರೆ. ಇನ್ನು ವಿಶ್ವ ಮಟ್ಟದಲ್ಲಿ ರೋಹಿತ್ ಶರ್ಮಾ 500 ಪಂದ್ಯಗಳು ಮತ್ತು ಅಂತಾರಾಷ್ಟ್ರೀಯ ಪಂದ್ಯಗಳನ್ನಾಡಿದ 11ನೇ ಆಟಗಾರ ಎನಿಸಿಕೊಂಡಿದ್ದಾರೆ. ಇನ್ನು ಪರ್ತ್ ಕ್ರೀಡಾಂಗಣದಲ್ಲಿ ಇಂದು ನಡೆದಿರುವ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಆಸ್ಟ್ರೇಲಿಯಾ ತಂಡ ಫೀಲ್ಡಿಂಗ್ ಆದ್ರೆ ಆಯ್ಕೆ ಮಾಡಿಕೊಳ್ಳಿತು. ವೇಗ ಮತ್ತು ಬೌನ್ಸ್ ನಿಂದ ಕೂಡಿದ ಪಿಚ್ ನಲ್ಲಿ ಭಾರತ ತಂಡದ ಆರಂಭಿಕರಾದ ರೋಹಿತ್ ಶರ್ಮಾ ಮತ್ತು ನಾಯಕ ಶುಭ್ಮನ್ ಗಿಲ್ ಅವರು ಬಹಳ ಎಚ್ಚರಿಕೆಯಿಂದ ಬ್ಯಾಟಿಂಗ್ ಕೂಡ ಆಡುತ್ತಿದ್ದರು. ಆದರೆ ಜಾಸ್ ಹೇಜಲ್ವುಡ್ ಅವರು ಎಸೆದ ಪಂದ್ಯದ 4ನೇ ಓವರ್ನ 4ನೇ ಎಸೆತದಲ್ಲಿ ರೋಹಿತ್ ಶರ್ಮಾ ಔಟ್ ಆದರು. ಆಫ್ ಸ್ಟಂಪ್ ನಾಚೆಗೆ ಹೋಗುತ್ತಿದ್ದ ಚೆಂಡನ್ನು ಕೆಣಕಲು ಹೋದ ರೋಹಿತ್ ಅವರು 3ನೇ ಸ್ನಿಪ್ನಲ್ಲಿ ನಿಂತಿದ್ದ ರೋನ್ ಶೋ ಅವರಿಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ಒಟ್ಟು 14 ಬಾಲ್ಗಳನ್ನಾಡಿದ ರೋಹಿತ್ ಶರ್ಮಾ ಒಂದು ಬೌಂಡರಿ ಗಳಿಸಿ 8 ರನ್ ಹೊಡೆದು ಔಟ್ ಆದರು. ಆನಂತರ ರೋಹಿತ್ ಶರ್ಮಾ ಔಟ್ ಆದರೂ ಮತ್ತೊಬ್ಬ ಅನುಭವಿ ವಿರಾಟ್ ಕೊಹ್ಲಿ ಅವರಾದರೂ ಕ್ರೀಸ್ನಲ್ಲಿ ತಳ ಊರಬಹುದೆಂದು ನಿರೀಕ್ಷೆ ಇಟ್ಟಿದ್ರು ಅಂತಾನೆ ಹೇಳ್ಬೋದು ಅಭಿಮಾನಿಗಳು. ಈ ನಿಟ್ಟಿನಲ್ಲಿ ಅವರು ಮಾಡಿದ ಟ್ವೀಟ್ ಸಹ ವೈರಲ್ ಆಗಿತ್ತು. ಇನ್ನು ಆಸ್ಟ್ರೇಲಿಯಾದ ಬೌಲಿಂಗ್ ಮುಂದೆ ಆತುರ ತೊರೆದು ಅವರು ರನ್ ಗಳಿಸಲು ಪರದಾಡಿದರು. ಸ್ಟಾರ್ಕ್ ಎಸೆದ ಪಂದ್ಯದ 7ನೇ ಓವರ್ನ ಮೊದಲನೇ ಎಸೆತವನ್ನು ಆಫ್ ಸೈಡ್ ನಲ್ಲಿ ಡ್ರೈವ್ ಮಾಡಲು ಪ್ರಯತ್ನಿಸಿದರು ವಿರಾಟ್ ಕೊಹ್ಲಿ. ಆದರೆ ಕನಲಿ ಹಿಡಿದ ಅದ್ಭುತ ಕ್ಯಾಚ್ಗೆ ವಿರಾಟ್ ಕೊಹ್ಲಿ ಔಟ್ ಆಗಿ ಮತ್ತು ವಿಕೆಟ್ ಕಳೆದುಕೊಳ್ಳಬೇಕಾಯಿತು. ಇನ್ನು ಅಲ್ಲಿಗೆ 8 ಎಸೆತ ಆಡಿದರು ಯಾವುದೇ ಗಳಿಕೆ ಇಲ್ಲದೆ ವಿರಾಟ್ ಕೊಹ್ಲಿ ಅವರು ಡಕ್ಔಟ್ ಆಗುವ ಮೂಲಕ ಗ್ರೌಂಡ್ಗೆ ಆದ್ರೆ ತಿರುಗುತ್ತಾರೆ ಅಂತಾನೆ ಹೇಳ್ಬೋದು. ಡಕ್ಔಟ್ ಆಗಿ ಆನಂತರ ಗಂಭೀರ್ ಕೂಡ ಇವರ ಬರುವುದನ್ನು ನೋಡಿ ಸ್ವಲ್ಪ ಗರಂ ಕೂಡ ಆಗ್ತಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.